Hello, welcome to my channel. Today's special is carrot rasmalai. ಮಾಡೋದು ಈಸಿ. ಅರ್ಧ ಲೀಟ್ರ್ ಸ್ಟ್ಯಾಂಡರ್ಡೈಸ್ ಹಾಲು ಅಥವಾ ಆರೆಂಜ್ ಕಲರ್ ಪ್ಯಾಕೆಟ್ ನಂದಿನಿದೇನಿರುತ್ತೆ ಇದರಲ್ಲಿ ಹೈ ಫ್ಯಾಟ್ ಇರೋದ್ರಿಂದ ಸ್ವೀಟ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅರ್ಧ ಲೀಟ್ರ್ ಹಾಲನ್ನ ಚೆನ್ನಾಗಿ ಕಾಯಿಸಿ ಇಂಗಿಸಿ ನಿಮ್ಗೆ 1/2 ಲೀಟರ್ ಇರೋ ಹಾಲು 1/4 ಲೀಟ್ರ್ ಅಷ್ಟಾಗುತ್ತೆ. ಆನಂತರ 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ತೊಗೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಒಂದು ಚಿಕ್ಕ ಕಪ್ಪಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ತೊಗೊಂಡು ಇದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸರ್ ಅಥವಾ ಬ್ಲೆಂಡರ್ನಲ್ಲಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ಪೇಸ್ಟ್ನ ಸಪ್ರೇಟಾಗಿ ಇಟ್ಕೊಂಡು ಮಿಕ್ಕಿರೋ ಪೇಸ್ಟ್ನ ಈ ಹಾಲ್ಗೆ ಹಾಕಿ ಚೆನ್ನಾಗಿ ಕಾಯಿಸಿ ಈ ಹಾಲನ್ನು ತಣಿಯೋದಕ್ಕೆ ಬಿಟ್ಬಿಡಿ. 1 ದೊಡ್ಡ ಸ್ಪೂನಷ್ಟು ತುಪ್ಪ ಹಾಗೂ 1 ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ತುಪ್ಪದಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿದಾಗ ಗಮ್ ಅಂತ ಪರಿಮಳ ಬರುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ರವೆ ಚೆನ್ನಾಗಿ ಹುರಿದಾದ್ಮೇಲೆ 1 ದೊಡ್ಡ ಲೋಟದಷ್ಟು ಹಾಲನ್ನ ಈ ರವೆಗೆ ಹಾಕಿ ಹಾಲಿನಲ್ಲೇ ಈ ರವೆ ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ 2 ಸ್ಪೂನಷ್ಟು ಕ್ಯಾರೆಟ್ ಪೇಸ್ಟ್ ಏನು ತೆಗೆದಿಟ್ಕೊಳ್ಳೋಕೆ ಹೇಳಿದ್ನಲ್ಲ ಆ ಕ್ಯಾರೆಟ್ ಪೇಸ್ಟ್ನ ಈ ರವೆಗೆ ಹಾಕಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರವೆ ಎಲ್ಲ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಒಂದು ಚಿಕ್ಕ ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ಕರಗುತ್ತೆ, ಚೆನ್ನಾಗಿ ರವೆನೂ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ನೀವು ಆಪ್ಷನಲ್ಲು ಇದಕ್ಕೆ ಏಲಕ್ಕಿ ಪೌಡರ್ ಹಾಕಿದ್ರೆ ಗಮ್ ಅಂತ ಪರಿಮಳ ಬರುತ್ತೆ. ಸ್ವಲ್ಪ ತಣ್ಣದ ಮೇಲೆ ಇದನ್ನು ಉಂಡೆ ಕಟ್ಟಿ ಈ ಥರ ಫ್ಲ್ಯಾಟ್ ಮಾಡಿ ಸೊ ದಟ್ ನಿಮಗೆ ಇದು ರಸ್ಮಲೈ ಬಾಲ್ಸು ರೆಡಿ ಆಯಿತು. ಇದಕ್ಕೆ ನೀವು ರಸ್ಮಲೈ ಬಾಲ್ಸ್ ಇದರಲ್ಲಿ 8ರಿಂದ 10 ರಸ್ಮಲೈ ಬಾಲ್ಸ್ ಆಯಿತು. ಇದು ಹೊಸ ರೆಸಿಪಿ, ಇದು ನೀವು ಟ್ರೈ ಮಾಡ್ಬೋದು, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಸ್ವಲ್ಪ ತಣ್ಣದ ಮೇಲೆ ಈ ರಸ್ಮಲೈ ಮಿಲ್ಕ್ನ ಇದಕ್ಕೆ ಹಾಕಿ ಇದನ್ನು ನೀವು ಡ್ರೈ ನಟ್ಸು ನಿಮ್ಗೇನು ನಟ್ಸ್ ಇಷ್ಟನೋ ಅದಕ್ಕೆ ಹಾಕ್ಬೋದು ನೀವು. ನಾನಿಲ್ಲಿ ಬಾದಾಮ್ ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೀನಿ. ಚಿಲ್ಡಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಟ್ರೈ ದಿಸ್ ರೆಸಿಪಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.